ಶ್ರೀ ದ್ಯಾಮವ್ವದುರ್ಗಾದೇವಿ ಜಾತ್ರೆಯ ಕುರಿತು ಪತ್ರಿಕಾಗೋಷ್ಠಿ. ಪ್ರೆಸೆಂಟ್ ಆಗಿ ನಮ್ಮ ಗದಗಲ್ಲಿ ಗದಗ ಬಟಗೇರಿಯ ಒಕ್ಕಲಿಗೇರಿಯ ರಾಚೋಟೇಶ್ವರ ದೇವಸ್ಥಾನದ ಸಹಯೋಗದಲ್ಲಿರುವಂಥ ದ್ಯಾಮಮ್ಮ ಹಾಗೂ ದುರ್ಗಮ್ಮ ದೇವಿಯರ ಒಂದು ಜಾತ್ರಾ ಮಹೋತ್ಸವ ಹರಿಜಾತ್ರೆ ಅಂತ ಕನ್ಸಿಡರ್ ಮಾಡಿ ಎಲ್ಲ ಭಕ್ತಾದಿಗಳು 18 ವರ್ಷಕ್ಕೊಮ್ಮೆ ಮಾಡುವುದಾಗಿ ಗುರು ಹಿರಿಯರು ನಿಶ್ಚಯಿಸಿದ್ದಾರೆ. ಇದಕ್ಕಿಂತ ಮೊದಲು ಈ ದುರ್ಗಮ್ಮ ಹಾಗೂ ದ್ಯಾಮಮ್ಮ ದೇವಿಯರ ಪ್ರತೀತಿ ಪೂರ್ವಜರಿಗೆ ಬಹಳ ಗೊತ್ತು. ನಾವು ಇವಾಗ 3 ಸಲ ಆಯಿತು ನೋಡಕತ್ತಿ. ಆದರೆ ಫಸ್ಟ್ ಎಲ್ಲ ಭಾಳ 4-5 ನೋಡಿದವರು ಇದ್ದಾರೆ. ಆದರೆ ಹಂಗೆ ಪೂರ್ವಜರು ಒಬ್ಬರಿಂದ ಒಬ್ಬರಿಗೆ ಇದರ ಪ್ರತೀತಿಯನ್ನು ದ್ಯಾಮಮ್ಮ ಹಾಗೂ ದುರ್ಗಮ್ಮ ಅವರ ಒಂದು ಮಹಿಮೆ, ಅವರ ಒಂದು ವಿಚಾರವನ್ನು ಈ ಮುಂದಿನ ಪೀಳಿಗೆಗೆ ಎಲ್ಲ ಹೇಳ್ತಾ ಬಂದಿದ್ದಾರೆ. ಅದರಂತೆ ಇಂದಿನ ಪೀಳಿಗೆ ಮಠ ಕೂಡ ಎಲ್ಲರೂ ಅದನ್ನು ಅಚ್ಚುಕಟ್ಟಾಗಿ ಮಾಡ್ತಾ ಬಂದಿದ್ದಾರೆ. ಹೀಗಾಗಿ ಈಗ ಒಕ್ಕಲಿಗೇರಿಯಲ್ಲಿ ಆಗಸ್ಟ್ 18ರಿಂದ 19ರವರೆಗೆ ದ್ಯಾಮಮ್ಮ ಹಾಗೂ ದುರ್ಗಮ್ಮ ಅಂದರೆ ನಮ್ಮ ತವರು ಮನೆಗೆ ಬರುವಂಥ ಒಂದು ಸಂದರ್ಭ. ಅವಳ ಗಂಡನ ಮನೆ ಕಿಲ್ಲಾವೋಣಿ. ಅವಳು ಸತತವಾಗಿ ಅಲ್ಲಿ ಕಿಲ್ಲಾವೋಣಿಯಲ್ಲೇ ಇರ್ತಾ ಈಗ 9 ದಿನ ಹೆಣ್ಣು ಮಕ್ಕಳನ್ನು ತವರು ಮನೆಗೆ ಕರ್ಕೊಂಡು ಬಂದು ಹೇಗೆ ಒಂದು ಜಾತ್ರಾ ರೂಪವಾಗಿ ಅವಳನ್ನು ಸಂತೋಷಗೊಳಿಸಿ, ಅವಳ ತೃಪ್ತಿಗೊಳಿಸಿ, ಅವಳನ್ನು ಬಹಳ ವಿಜೃಂಭಣೆಯಿಂದ ನೋಡಿಕೊಂಡು ಅವಳನ್ನು ಸಂತುಷ್ಟಗೊಳಿಸಿ ಅವಳನ್ನು ಗಂಡನ ಮನೆಗೆ ಕಳಿಸಿಕೊಡುವಂಥ ಪ್ರತೀತಿ ಹಿಂದೆ ಪೂರ್ವಜರಿಂದನೂ ಮಾಡ್ತಾ ಬಂದಿದ್ದಾರೆ. ಅದನ್ನು ಇವತ್ತಿನ ಪೀಳಿಗೆ ಕೂಡ ಅಷ್ಟು ಚೆನ್ನಾಗಿ ನಡೆಸ್ಕೊಂಡು ಬರ್ತಾಯಿದ್ದಾರೆ. ಈ ಒಂದು ಜಾತ್ರೆಯ ಪೂರ್ವಾರಿ ಸಿದ್ಧತೆಯನ್ನು ರಾಚೋಟೇಶ್ವರ ಒಕ್ಕಲಿಗೇರಿ ನಮ್ಮ ದ್ಯಾಮಮ್ಮ ದೇವಿಯ ಗುಡಿ ಹತ್ತಿರ ನಿಂತು ನೋಡುವಂಥ ಒಂದು ಸಂಭ್ರಮವನ್ನು ಎಲ್ಲರೂ ಕೂಡಿ ಭಾಳ ಚೆನ್ನಾಗಿ ಆಚರಿಸಿದ್ದಾರೆ. ಎಲ್ಲ ಒಂದು ಸ್ಟೇಜ್ ಹಿಡಿದು, ಒಂದು ಕರೆಂಟ್ ಹಿಡಿದು, ಎಲ್ಲ ಊರಿಗೆ ಹಬ್ಬ, ಇಡೀ ನಮ್ಮ ಕರ್ನಾಟಕ ಎತ್ತಿ ನೋಡುವಂಥ ಹಬ್ಬ. ಹಾಗಾಗಿ ಹಿಂದೆ ಎಲೆಮರಿ ಕಾಯಂಗ ಎಲ್ಲರೂ ಒಂದು ಯುವಶಕ್ತಿ ಆಗಲಿ, ಒಂದು ಹಿರಿಯರಾಗಲಿ ಎಲ್ಲರೂ ಒಟ್ಟುಗೂಡಿ ಭಾಳ ಅರ್ಥವತ್ತಾಗಿ ಮಾಡಿದ್ದಾರೆ. ಯಾಕಂದರೆ ನಾವು ಒಂದು ದಿವಸ ಜಾತ್ರೆ ಮಾಡೋದು ದೊಡ್ಡದಲ್ಲ, ಅದಕ್ಕೆ ಮಾಡುವಂಥ ಹಿಂದಿನ ತಯಾರಿ ಭಾಳ ಶ್ರಮ ಪಟ್ಟಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ನಾವು ಒಂದು ನಮಸ್ಕಾರನೇ ಹೇಳಲೇಬೇಕಾದ ಈ ಟೈಮ್ದಲ್ಲಿ ಅವ್ರು ನೆನೆಸ್ಕೋಬೇಕು. ಭಾಳ ಮಾಡಿದ್ದಾರೆ. ದೊಡ್ಡವರು ಸಣ್ಣವರು ಅಂತ ಭೇದ ಭಾವ ಕೂಡ ಇವರಲ್ಲಿಲ್ಲ. ಹೀಗಾಗಿ ಭಾಳ ಮಾಡಿದ್ದಾರೆ. ಈ ಒಂದು ದ್ಯಾಮಮ್ಮ ಈಗ ತಮ್ಮ ತವರು ಮನೆಗೆ ಬಂದು ತಾವು 9 ದಿನ ಎಲ್ಲ ಒಂದು ಸಂಭ್ರಮ ಆಚರಿಸಿ ಹೋದ ನಂತರ ನಮಗೆ ಸಮಾಜಕ್ಕೆ ಒಂದು ಮುಖ್ಯವಾದ ಕೊಡುಗೆ ಅಂತ ಒಂದು ಸಂದೇಶವನ್ನು ಕೊಟ್ಟು ಹೋಗಿದ್ದಾರೆ. ಯಾಕಂದರೆ ಎಲ್ಲ ಹೆಣ್ಮಕ್ಳು ತವರು ಮನೆಗೆ ಬಂದು ಇವತ್ತಿನ ಟೆಕ್ನಾಲಜಿ ಭಾಳ ಮುಂದೆ ಹೋಗ್ಬಿಟ್ಟಿದೆ. ಯಾಕಂದರೆ ಯಾರು ಏನು ಮಾಡ್ತಾರೋ ಗೊತ್ತಾಗೋದಿಲ್ಲ. ಅಂಥಲ್ಲಿ ತಾವು ತವರು ಮನೆ ಅಂತ ಬಂದು ಎಲ್ಲ ತಂದೆ ತಾಯಿ ಅಣ್ಣ ತಮ್ಮ ಅತ್ತಿಗೆ ಎಲ್ಲರಿಗೂ ಸಂತೋಷಗೊಳಿಸಿ ನಲ್ಕೊತ್ತು ಅವ್ರಿಗೆ ಆಶೀರ್ವಾದ ಮಾಡಿ ಗಂಡನ ಮನೆಗೆ ಹೋಗುವಂಥ ಒಂದು ಸಂದೇಶ ನಮ್ಮ ಸಮಾಜದ ಎಲ್ಲ ಬಂಧು ಬಾಂಧವರಿಗೆ ತಿಳಿಸಿ ಹೋಗ್ತಾರಂತ ನಮ್ಮ ಒಂದು ಅಭಿಪ್ರಾಯ. ಈ ಒಂದು ಜಾತ್ರೆ ಅಂತ ಭಾಳ ಸಂತೋಷವಾಗಿ ಮಾಡ್ತಾಯಿದ್ದಾರೆ. ಯಾಕಂದ್ರೆ ಎಷ್ಟು ಒಂದು ಈ ಜನರಲ್ಲಿ ಹುರುಪು, ಸಂತೋಷ, ಸಂಭ್ರಮ ಎದ್ದು ಕಾಣ್ತಾ ಇದೆ. ಎಲ್ಲರೂ ಹಿಂದನೇ ಹಾಕೋದಿಲ್ಲ, ಭಾಳ ಮಾಡಿದ್ದಾರೆ. ನಿಂತು ನೋಡಬೇಕು, ಇಡೀ ನಮ್ಮ ಕರ್ನಾಟಕದಲ್ಲಿಯೇ ಇಂಥ ಜಾತ್ರೆ ನಡ್ತೈತಿ ಅನ್ನೋದು ನನಗೂ ಗೊತ್ತಿಲ್ಲ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಭಾಳ ಸಂತೋಷ. ಊಟದ ವ್ಯವಸ್ಥೆ ಭಾಳ ಅಚ್ಚುಕಟ್ಟದ ರೀತಿಯಿಂದ ಎಲ್ಲ ನಮ್ಮ ಒಕ್ಕಲಿಗರ ಸಹೋದರರು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಉಡಿ ತುಂಬು ಕಾರ್ಯಕ್ರಮ 25 ಆಗಸ್ಟ್ 8ನೇ ತಿಂಗಳ 25ನೇ ತಾರೀಕು ಇಡೀ ನಮ್ಮ ಧಾರ್ಮಿಕವಾಗಿ ಉಡಿ ತುಂಬು ಕಾರ್ಯಕ್ರಮ ಇಡೀ ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಎಲ್ಲರಿಗೂ ಅದರ ಪ್ರತೀತಿಯನ್ನು ಹೇಳಿದ್ದಾರೆ. ಎಲ್ಲರೂ ಒಂದೇ ದಿವಸ ಉಡಿ ತುಂಬಿ ಸಂಭ್ರಮಿಸಿ 26ನೇ ತಾರೀಕು ಕಿಲ್ಲಾವೋಣಿಗೆ ಅವಳ ಗಂಡನ ಮನೆಗೆ ಬಹಳ ಸಂತೋಷದಿಂದ ನಾವು ಒಕ್ಕಲಿಗರನ್ನೇ ತವರು ಮನೆಯವರು ಅವರನ್ನು ಭಾಳ ಒಂದು ಪ್ರೀತಿ ವಿಶ್ವಾಸದಿಂದ ವಿಜೃಂಭಣೆಯಿಂದ ಮಜ್ಜಲು ಮಸ್ತಿಯೊಂದಿಗೆ ಅವರನ್ನು ಬೀಳ್ಕೊಟ್ಟು ಕಿಲ್ಲಾವೋಣಿಗೆ ಅವಳನ್ನು ಕಳಿಸ್ಕೊಡ್ತೀವಿ. ಆ ನಂತರ ಅವರು ಅಲ್ಲಿ ಮುಂದಿನ 12 ವರ್ಷ ಅಲ್ಲೇ ಇದ್ದು ತಮ್ಮ ಗಂಡನ ಮನೆಯಲ್ಲಿರುವಂಥ ಎಲ್ಲ ಅನುಕೂಲತೆಗಳನ್ನು ಮಾಡ್ತಾರೆ. ಆಮೇಲೆ ದ್ಯಾಮಮ್ಮ ದುರ್ಗಮ್ಮದ ಮಹಿಮೆ ಬಹಳ ದೊಡ್ಡದು. ಯಾಕಂದರೆ ಹಿಂದಿನಿಂದ ಪೂರ್ವಜರು ಸಣ್ಣ ಮಕ್ಕಳಿಗೆ ಬರ್ತಿದ್ರು ನೋಡಿ, ಗನಜ್ರಿ, ಸಿಡುಬು, ಪಟ್ಟು ಅವೆಲ್ಲ ಬಂದ್ರೆ
ಇದು ಒಂದು ವಿಜ್ಞಾನಿಕ ಸವಾಲು ಅಂತ ನನ್ನ ಅಭಿಪ್ರಾಯ. ಯಾಕಂದರೆ ಎಲ್ಲನೂ ಅವರು ನಾವು ದವಾಖಾನೆಗೆ ಯಾರೂ ಹೋಗೋದಿಲ್ಲ, ಹಿಂದೆಲ್ಲ ಪೂರ್ವಜರು ಹಿರಿಯರು ಯಾರೂ ಹೋಗೋದಿಲ್ಲ. 5 ದಿವಸ ಅಮ್ಮ ಅಂತ ಬಂದ ಮೇಲೆ ಅವ್ರನ್ನ ಪ್ರತಿದಿನ ತಲೆ ಸ್ನಾನ ಮಾಡಿ ಮಡಿ ಬಟ್ಟೆ ಉಡಿಸಿ 5 ದಿನ ಆದ ನಂತರ ಅವರಿಗೆ ದ್ಯಾಮಮ್ಮ ಹಾಗೂ ದುರ್ಗಮ್ಮಗ ಉಡಿ ತುಂಬಿದ ಕೊಡದಲ್ಲಿ ಬೇವಿನ ಸೊಪ್ಪು ಹಾಕಿ ಅವರ ಪಾದಗಳಿಗೆ ಸುರಿವಿ 5 ದಿನದ ಮಟ್ಟಿಗೆ ಆ ಮಕ್ಕಳನ್ನು ಸಂರಕ್ಷಣೆಯಿಂದ ನೋಡ್ಕೊಳ್ತಾರೆ. 5 ದಿನ ಮುಗಿದ ನಂತರ ದೀಪ ಕೊಟ್ಟ ನಂತರ ಅದು ಏನು ಮಹಿಮೆ ನಮ್ಗೆ ಗೊತ್ತಿಲ್ಲ. ಅವು ಎಲ್ಲ ಎದ್ದಿದ್ದು ಚರ್ಮದ ಮೇಲಿರುವಂಥವು ಎಲ್ಲ ಉದುರಿ ಪುಡಿಯಾಗಿ ಬಿದ್ದು ಬದಲಿಕ್ಕಿಂತ ಕಾಂತಿಯುಕ್ತವಾಗಿ ಶರೀರ ಗೋಚರಿಸ್ತೈತಿ. ಇದು ಕಂಡು ಬಂದಂಥದ್ದು. ಯಾಕಂದರೆ ಮೊನ್ನೆ ನನ್ನ ಮೊಮ್ಮಗಳಿಗೆ ಕೂಡ ಆಗಿದ್ದು, ಅವರೇನೋ ತಡ್ಕೊಳ್ಳಿಲ್ಲ. ಆದರೆ ನಾವು ಇದೇ ಮಾಡಿದ್ವಿ, ಹಾಸ್ಪಿಟ್ಲಿಗೆ ಹೋಗಲಿಲ್ಲ, ವೈದ್ಯರಿಗೆ ತೋರಿಸಲಿಲ್ಲ. ಹೀಗಾಗಿ ಆ ದೇವಿಯ ಕತ್ತು ಬಹಳ ಇದೆ. ಮತ್ತು ಇದು ಎಲ್ಲರೂ ಕೂಡಿ ಜಾತ್ರಾ ಮಾಡುವಂಥ ಒಂದು ವಿಶೇಷ ಅಂದರೆ ಎಲ್ಲರಿಗೂ ಒಳಗಿರುವಂಥ ಮನಸ್ತಾಪ ಹೋಗುತ್ತೆ. ಎಲ್ಲರೂ ಒಂದು, ಜಾತಿ ಭೇದ ಇಲ್ಲ, ಮೇಲು ಕೀಳು ಇಲ್ಲ, ಬಡತನ ಶ್ರೀಮಂತಿಕೆ ಇಲ್ಲ. ಹೀಗಾಗಿ ಎಲ್ಲರೂ ಒಂದು ನಲ್ಕೊತ್ತು ಎಲ್ಲರೂ ಸಮಾನತ್ವದಿಂದ ಎಲ್ಲ ಮನುಷ್ಯನ ಮೇಲೆ ಅವರವರು ಚಿಂತೆದು ಇದ್ದೇ ಇರ್ತಾವೆ. ಆದರೆ ಅದನ್ನೆಲ್ಲ ಬದಿಗೊತ್ತಿ ಬಹಳ ಒಂದು ಅಚ್ಚುಕಟ್ಟಿನಿಂದ ವಿಜೃಂಭಣೆಯಿಂದ ಈ ತಾಯಿಯ ಜಾತ್ರೆಯನ್ನು ಮಾಡಿ ಆಕೆ ಪ್ರೀತಿಗೆ ಪಾತ್ರರಾಗಬೇಕಂತ ನಾನು ಗದಗ ಬೆಟ್ಟೇರಿ ಸಮಸ್ತ ಜನರಿಗೂ ಕೇಳ್ಕೊತಾ ಇದ್ದೀನಿ. ಮತ್ತು ಅದೇ ರೀತಿ ಇದರಲ್ಲಿ ಕಮರ್ಷಿಯಲ್ ಆರ್ಥಿಕ ಸ್ಥಿತಿಗತಿಯನ್ನು ದುಡಿಯೋರು ಪಾಪ ಎಷ್ಟು ನೋಡಿ, ಇದು ತೊಟ್ಲ ಹಾಕಿದ್ದಾರೆ, ಆಮೇಲೆ ಒಂದು 40-50 ಅಂಗಡಿ ಹಾಕಿದ್ದಾರೆ. ಅವ್ರಿಗೂ ಒಂದು ದುಡಿಯುವಂಥ ಒಂದು ಸಂದರ್ಭ. ಯಾಕಂದರೆ ಎಲ್ಲರೂ ಒಂದು ಆರ್ಥಿಕವಾಗಿ ದುಡಿದು ಪ್ರಬಲರಾಗುವಂಥ ಒಂದು ಸಂದರ್ಭ ಕೂಡ ಇದರಲ್ಲಿದೆ. ಆದ್ದರಿಂದ ಜಾತ್ರೆ ಮಾಡುವ ಒಂದು ವಿಶೇಷತೆ, ಜಾತ್ರೆ ಎಲ್ಲರನ್ನು ಒಟ್ಟುಗೂಡಿಸಿ ಮನಸ್ಸಿನಲ್ಲಿರುವಂಥ ಮನಸ್ತಾಪನ ದೂರ ಮಾಡಿ ಎಲ್ಲರನ್ನು ಸಮಾನ ದೃಷ್ಟಿಯಿಂದ ನೋಡಿ ನಮ್ಮಲ್ಲಿ ಎಲ್ಲರಲ್ಲಿ ಐಕ್ಯತೆ, ಸೌಹಾರ್ದತೆ, ಸಂಸ್ಕೃತಿ ಎಲ್ಲ ಬೆಳೀತೈತಿ, ನೆಮ್ಮದಿ ಕೂಡ ಹೆಚ್ಚಾಗುತ್ತೆ. ಆದ್ದರಿಂದ ದಯವಿಟ್ಟು ನಾವೆಲ್ಲರೂ ಇದನ್ನು ವಿಜೃಂಭಣೆಯಿಂದ ಕೂಡಿ ಗದಗ ಬೇಟೆಗೇರಿ ಹಾಗೂ ಸಮಸ್ತ ನಾಡಿನ ಜನರು ಇದರಲ್ಲಿ ಪಾಲ್ಗೊಂಡು ದೇವಿಗೆ ಪ್ರೀತಿ ಪಾತ್ರ ಆಗಬೇಕಂತ ನಾ ಸಮಸ್ತ ಎಲ್ಲರಲ್ಲೂ ಕೂಡ ನಿಮ್ಮ ಮಾಧ್ಯಮದಲ್ಲೂ ಕೂಡ ವಿನಂತಿ ಮಾಡಿಕೊಂಡು ನನ್ನ ಅವತ್ತು ಉಡಿ ತುಂಬು ಕಾರ್ಯಕ್ರಮ ಅದು ಸೇಮ್ 10:00 ಸ್ಟಾರ್ಟ್ ಆಗ್ತೈತಿ. ಬೇರೆ ಎಲ್ಲ ಸಂಘಟನೆದವ್ರು ಅದಾರ, ಲಲಿತಾ ಸಹಸ್ರನಾಮ ಮಾಡಿದವರು ಅವ್ರು ಯಾರು ಅದನ್ನ ಪಠಣ ಮಾಡ್ತಾರೆ. ಒಂದು 500 ಮಂದಿ ನಾವು ಇಟ್ಕೊಂಡಿವಿ ಎಸ್ಟಿಮೇಟ್. ಆಮೇಲೆ ರುದ್ರದ ಮಾತ್ರ ಒಂದು 300 ಮಂದಿ, ಹೆಚ್ಚು ಕಮ್ಮಿ ಇನ್ನೂ ಹೆಚ್ಚಿಗೆ ಆಗ್ಬೋದು, ಹಂಗೆ ಕಮ್ಮಿ ಅಂತೂ ಆಗೋದಿಲ್ಲ. 25ನೇ ತಾರೀಕಿಗೆ ಅಂಕರ್ ಎಲ್ಲರಿಗೂ ಇದು ಉಡಿ ತುಂಬೋ ಕಾರ್ಯಕ್ರಮ. ಹೊಳ್ಳೆ ಮಹಿಳೆಯರಿಗೆ ನಾವು ಉಡಿ ತುಂಬ್ತೀವಿ, ಅವರು ದೇವಿಗೆ ತುಂಬ್ತಾರೆ. ಹೊಳ್ಳೆ ಮಹಿಳೆಯರಿಗೆ ಉಡಿ ತುಂಬೋ ಕಾರ್ಯಕ್ರಮ ನಾವು ಇಟ್ಕೊಂಡಿವಿ. ಅವತ್ತು ಎಷ್ಟು ಮಂದಿ ಬರ್ತಾರ, ಒಂದು 40,000 ಎಸ್ಟಿಮೇಟ್ ಐತಿ, ಅದು ಹೆಚ್ಚಿಗೆನೂ ಆಗ್ಬೋದು. ಅಷ್ಟು ಮಂದಿಗೂ ಉಡಿ ತುಂಬೋದು ಅಂತ ನಾವು ಇದು ಮಾಡ್ಕೊಂಡಿವಿ. ಆಮೇಲೆ ಡೈಲಿ ಈಗ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಐತಿ. ಅನ್ನ ಸಂತರ್ಪಣೆಗೆ ಹೆಣ್ಮಕ್ಳನ್ನ ನೀಡೋದು ಅವರ ಮುಂದೆ ಬಂದಾರ, ವಿವಿಧ ಸಂಘಟನೆಗಳಿಂದ ಅವರ ಮುಂದೆ ಬಂದು ನಾವು ನೀಡ್ತೀವಿ ಅಂತ ಹೇಳಿ ಅವ್ರು ಇದು ಮಾಡ್ಯಾರ. ಈಗಾಗಲೇ ಗ್ರೂಪ್ ಮಾಡಿದ್ದೀವಿ. ಡೈಲಿ ಒಬ್ಬೊಬ್ಬರ ಒಂದು ಸಂಘಟನೆಯಿಂದ 50 ಮಂದಿ ಟಾರ್ಗೆಟ್ ಕೊಟ್ಟಾರೆ ಕಮಿಟಿಯವರು. 50 ಮಂದಿ ಹೆಣ್ಮಕ್ಳು ಅವ್ರು ಬಂದು ತಾವ ಸೇವೆ ಮಾಡ್ತಾರೆ. ಹಂಗೆ ಗುಂಪುಗಳು ಬಂದು 9 ದಿವಸನೂ ಅನ್ನ ಸಂತರ್ಪಣೆ ಇರ್ತೈತಿ. ಅದಕ್ಕೆ ಈ ಗುಡಿ ತುಂಬೋದು ಹೆಂಗೆ, ದೇವ್ರಿಗೆ ತುಂಬೋದು ಹೆಂಗೆ, ಜನರಿಗೆ ತುಂಬೋದು ಹೆಂಗೆ ಅಂತ ಕೇಳ್ತಾ ಇದ್ದಾರೆ. ಅದರಿಂದ ವರಮಹಾಲಕ್ಷ್ಮಿ ಪೂಜೆ ಇದೆ. ಆದರೆ ಹಿಂದಿನ ಹಿರಿಯರು, ನಮ್ಮ ಹಿರಿಯರೆಲ್ಲ ಏನು ಹೇಳ್ತಾರೆ, ದೇವಿಗೆ ಫಸ್ಟ್ ತುಂಬಬೇಕಮ್ಮ, ಇದು ಮನುಷ್ಯರಿಗೆ ಆಮೇಲೆ ಅಂತಲೂ ಒಂದು ಅವ್ರ ನಡ್ಕೊಂಬಂದು ಪ್ರತೀತಿನ ನಮ್ಗೆ ಹೇಳಿದರು. ಆದ್ದರಿಂದ ನಾವು 24, 25, 26 3 ದಿನ ರೊಟ್ಟಿ ಮಾಡಲಾರ್ದ ಅಂಕಿ ಹಾಕ್ತಾರೆ ಅಂತ ಹೇಳಿದ್ದಾರೆ ರೀ. ಅದಕ್ಕೆ 18ನೇ ತಾರೀಕು ಪ್ರತಿಷ್ಠಾಪನೆ ದಿವಸ ಅವತ್ತು ಒಂದು ದಿವಸ ಎಲ್ಲರೂ ರೊಟ್ಟಿ ಮಾಡೋದು ಅವೇನೇನೋ ನೇಮ ಮಾಡ್ತಾರಲ್ಲ ಅದ್ರ ಬಿಡ್ಬೋದು. ಇದು ಪ್ರಶ್ನೆ ಸಾರ್ವಜನಿಕರ ಐತಿ. ಅದಕ್ಕೆ ಇದು ಮುಖ್ಯವಾಗಿ 24, 25 18ರಿಂದ ಇಲ್ಲ 18 1 ಡೇಟ್ ಐತ್ರಿ. ಅವತ್ತು ಒಂದು ದಿವಸ ರೊಟ್ಟಿ ಮಾಡೋದು ಪಾಲಿಸ್ಬೋದು ಅಂತ ಇಡೀ ನಮ್ಮ ಎಲ್ಲ ಒಂದು ಗದಗ ಬೆಟ್ಟಗೆರೆಯ ಸಮಸ್ತ ಬಾಂಧವರಿಗೆ ಇದೊಂದು ನನ್ನ ವಿನಂತಿ.